ಎಲ್ಲರಿಗೂ ನಮಸ್ಕಾರ. ಸೋಮು ಅಂತ, ಬಿಜಾಪುರ ಡಿಸ್ಟಿಕ್, ಇಂಡಿ ತಾಲೂಕು, ಹಿರೇಗ್ರಾಮ. ಸರ್, ನೀವು ನೋಡ್ತಾರೆ ಬಿಜಾಪುರ ಜವಾರಿ ಲಿಂಬೆ ಹಣ್ಣಿದು. ಅದಕ್ಕೆ ಬಿಜಾಪುರ ಜವಾರಿ ಕೂಡ ಅಂತಾರೆ ಸರ್, ಇಲ್ಲಂದ್ರೆ ಕಾಗಜಿ ಕೂಡ ಅಂತಾರೆ. ಸೊ ಹೆಂಗೆ ಕಂಡು ಹಿಡಿದಂತಾರೆ, ಮೇಲ್ಗಡೆ ಲೇಯರ್ ತುಂಬ ತಿನ್ನಾಗಿರುತ್ತೆ ಇದು. ಸೊ ಇದು ನಾವು ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೀವಿ. ಆ್ಯಕ್ಚುಲಿ ಬೀಜದಿಂದ ಸರ್ ಸಸಿ ಮಾಡಿದ್ರೆ ಆ್ಯಕ್ಚುಲಿ ಎಕರೆಗೆ 110, ಅದು 4 ವರ್ಷಕ್ಕೆ ಹಣ್ಣು ಕೊಡಿದ್ರೆ. ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡೋಕೆ ಉದ್ದೇಶ ಏನಾಗ್ತಂದ್ರೆ ಸರ್, ಆ್ಯಕ್ಚುಲಿ ಇವಾಗ ಏನು ಆಲ್ರೆಡಿ ಹಣ್ಣು ಕೊಡ್ತಾ ನೋಡ್ರಿ ಗಿಡ, 4 ವರ್ಷದ ಗಿಡ. ಸೊ ಅದರಲ್ಲಿರೋ ಕಡ್ಡಿನ ತೆಗೆದು ಸಸಿ ರೆಡಿ ಮಾಡ್ತೀವಿ. ಇಲ್ಲಿ ನೋಡಿ ಫ್ಲವರ್ ಎಲ್ಲ ಇದೆ ಚಿಕ್ಕ ಚಿಕ್ಕ ಸಸಿಲಿ. ಇದು ಬಂತು ಸರ್ ನಿಮಗೆ ತೋಟಗಾರಿಕೆ ಬೆಳೆ ಅಂತಂದರೆ, ಇದು ಸಸಿ ಒಳಗೇನೋ ಫ್ಲವರಿಂಗ್ ಐತಿ, ಬಟ್ ಇನ್ನೂ 2 ವರ್ಷ ಬೇಕು ಸರ್ ಹಣ್ಣು ಬರೋಕ್ಕೆ, ಕಂಪ್ಲೀಟ್ ಮಾರ್ಕೆಟ್ ಸ್ಟಾರ್ಟ್ ಆಗ್ಲಿಕ್ಕೆ. ವೆರೈಟಿ ಬಂದು ಕಾಗಜಿ. ಸೊ ಸಸಿ ಮಾಡೋ ಮೆಥಡ್ ಬಂದು ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡಿದ್ದು. ಎಕರೆಗೆ 285, 280 ಪರ್ ಎಕರು. 15/10 ಅಂದರೆ 15ಕ್ಕೆ 10 ಪ್ಲಾಂಟೇಶನ್ ಸೈಜ್ದು. ಆಮೇಲೆ ಇದು ಇಂಟರ್ ಕ್ರಾಪ್ ಆಗಿ ನೀವು ತೆಂಗು, ಅಡಿಕೆ, ನುಗ್ಗಿ ಒಳಗಡೆ ಎಲ್ಲಿ ಬೇಕಾದ್ರೂ ಅಂದರೆ ನಿಮ್ಗೆ ಅನುಕೂಲ, ಬಾರಿ ಬೌಡ್ರ್ ಕೂಡ ಹಾಕೋಬೋದು. ಸೊ ಒಂದು ಆದಾಯನ ಪಡ್ಕೋಬೋದು ಸರ್ ಇದು ಕಾಗಜಿ ವೆರೈಟಿಲಿ. ರೈತರು ಕೂಡ ಮಾತಾಡೋದು ನೋಡಿ, 10 ದಿನ ಇಟ್ಟರು ಕೂಡ ಇದು ಹಣ್ಣು ಕೊಳ್ತೋಗಲ್ಲ. ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರೆ. ಸೊ ಇನ್ನು ಏನು ನೀವು ಹೇಳ್ತೀರ ಹೇಳ್ಬೋದು. ಇಲ್ಲಿ ಗಿಡ ಯಾವ ಥರ ಐತಿ, ಕ್ವಾಲಿಟಿ ಯಾವ ಥರ ಐತಿ ಹಣ್ಣದು, ನೀವು ಹೇಳಂಗಿದ್ರೆ ಮಾತಾಡ್ಬೋದು. ಹೇಳ್ರಿ. ಇಲ್ಲ ಚಲೋ ಐತಿ ಬ್ರದರ್, ಯಾವ ಥರ ಚಲೋ ಐತಿ ಹೇಳ್ರಿ ನಮ್ಗೆ. ನಿಮ್ಮ 3 ರೈತರಿಗೆ ಅನುಕೂಲ ಆಗಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬರೋಕ್ಕಾಗಲ್ಲ. ಗಿಡ ಹೆಲ್ದಿ ಐತಿ ಸರ್, ಕಾಯಿ ಚಲೋ ಐತಿ. ಡೈಲಿ ಒಂದು 5,000 ರೂಪಾಯಿ ಸಿಗುತ್ತೆ ಅನ್ನೋದು ನನ್ನ ಕಡೆ. ಅಂದರೆ ಪ್ರೆಸೆಂಟ್ ರೇಟ್ ಏನೈತಿ ರೀ, 1 ಮೂಟೆಗೆ 5,000 ರೂಪಾಯಿ ನಡೆದೈತೆ. ಅಂದ್ರೆ 1 ಮೂಟೆ ಒಳಗೆ 1,000 ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ. ಸೊ ಒಂದು ಹಣ್ಣಿಗೆ ನಮಗೆ ಸಿಗ್ತಿರೋದು 5 ರೂಪಾಯಿ ರೇಟ್. ಕೆಲವೊಂದು ಸಲ 8 ಸಿಗ್ತೈತಿ, ಕೆಲವೊಂದು ಸಲ 1 ರೂಪಾಯಿನೂ ಸಿಗ್ತೈತಿ, ಕೆಲವೊಂದು ಸಲ 50% ಸಿಗ್ತೈತಿ. 5% ಅಂದರೆ 500 ರೂಪಾಯಿ ಹೋಗ್ತೈತಿ. ಕೆಲವೊಂದು ಸಲ 5,000 ಹೋಗ್ತೈತಿ, ಕೆಲವೊಂದು ಸಲ 8,000 10,000 ಹೋಗಿದ್ದು ಉದಾಹರಣೆ ಅದ. ಬಟ್ ಎವರೇಜ್ ಒಂದು ಹಣ್ಣಿಗೆ 1 ರೂಪಾಯಿ ಸಿಕ್ಕರೂ ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ 5,000 ಹಣ್ಣು ಬರ್ತದೆ. 4 ರಿಂದ 5,000 ಹೆಚ್ಚು ಕಡಿಮೆ. ಒಂದು ಗಿಡಕ್ಕೆ 100 ಗಿಡ 1 ಎಕರೆಗೆ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ಆಗುತ್ತೆ. ನಾನು ಹೇಳ್ತೀನಿ ಲೋಯೆಸ್ಟ್ ಪ್ರೈಸ್ ಹೇಳೋದು ಹೇಳ್ತೀನಿ ನಿಮಗೆ. ಅದು ಬಾತ್ 3 ರೂಪಾಯಿ ಸಿಕ್ಕರೆ ಅದು ರೇಟ್ ಬಿಟ್ಟು ಬಂದಾಗದಲ್ಲ 12 ತಿಂಗಳು. ಆಮೇಲೆ 12 ಮಂತ್ಸ್ ಹಣ್ಣು ಇರ್ತೈತಿ. ಇಲ್ಲಿ ನೋಡ್ರಿ, ನೀವು ಹೇಳ್ರಿ ಯಾವ ಥರ ಐತಿ ಹಣ್ಣು. ಚಿಕ್ಕ ಚಿಕ್ಕ ಕಾಯಿಗಳು ನೋಡ್ರಿ, 12 ತಿಂಗಳು ಐತಿಲ್ರಿ. ಚಿಕ್ಕ ಕಾಯಿ ಐತಿ. ಇಲ್ಲಿ ನೋಡ್ರಿ ಚಿಕ್ಕ ಐತಿ. ಆಮೇಲೆ ನೋಡ್ರಿ ಒಳಗಡೆ ಹೋದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಫ್ಲವರಿಂಗ್ ಐತಿ. ಆಮೇಲೆ ಇಲ್ಲಿ ಮೆಚುರಿಟಿ ಬಂದಿದ್ದೈತಿ. ಅಲ್ಲ 12 ತಿಂಗಳು ಐತಲ್ಲ, ಒಂದು ದಿನದಲ್ಲ. ಇದು ಇನ್ನು 15 ಬರುತ್ತೆ. ಇಲ್ರಿ ಇನ್ನ 2 ಮಂತ್ಸ್, ಇನ್ನೂ 2 ತಿಂಗಳು ಆಗುತ್ತೆ. ಇನ್ನೂ 2 ತಿಂಗಳು, 2 ತಿಂಗಳು ಸರ್. ಇನ್ನೂ 2 ತಿಂಗಳು. ಅದು 3 ತಿಂಗಳು ಸರ್. ಅದು ಫ್ಲವರಿಂಗ್ ಬಿಟ್ಟ ಮೇಲೆ 4 ರಿಂದ 5 ತಿಂಗಳು ಬೇಕು ರೀ. ಆಯ್ತು ಬಿಡ್ರಿ ಸರ್. ಓಕೆ, ಥ್ಯಾಂಕ್ ಯು. ಆದರೆ ಮೇಂಟೈನ್ ಕರೆಕ್ಟ್ ಇರಬೇಕು, ಮೇಂಟೈನ್ ಮಾಡ್ಬೇಕು ಸರ್. ಒಳ್ಳೆ ನೀರು, ಗೊಬ್ಬರ ಬೇಕು. ಆದಷ್ಟು ನೀವು ನಿಂಬೆ ಮಾಡಿದ್ರೆ ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಎಕರೆಗೆ 110 ಗಿಡ ಹೋಗ್ತೈತಿ. 110 20/20. ನೀವು ನಿಂಬೆ ಒಳಗೆ ಉತ್ಪನ್ನ ಜಾಸ್ತಿ ಬೇಕಂತಂದ್ರೆ ಜವಾರಿ ಆಕಳ ಜೀವಾಮೃತ ಕಂಪಲ್ಸರಿ. ನಿಮ್ಗೆ ಇಳುವರಿ ಜಾಸ್ತಿ ಬೇಕು ಅಂತಂದ್ರೆ, ಇಲ್ಲ ನೀವು ಬರೀ DAP ಹಾಕ್ತೀನಿ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಾವೇನು ಮಾತಾಡೋಕ್ಕಾಗಲ್ಲ. ನೀವು ಜವಾರಿ ಹಾಕಂದ್ರೆ ಇಂಡಿಯಾ ತಳಿ ಯಾವ್ದಾರು ಮಾಡಿರಿ. ಇಂಡಿಯಾದಾಗ ತಳಿ ಇರಬೇಕು. ಅದು ಗೀರ್, ಹಳ್ಳಿಕರ್, ಆಮೇಲೆ ಕಿಲಾರಿ ಯಾವ್ದಾರು ಇರಲಿ. 12 ಮಂತ್ಸ್ ಹಣ್ಣು ಇರ್ತಾರೆ. ಉದಾಹರಣೆ ಇಲ್ಲಿ ಚಿಕ್ಕ ಐತಿ, ಇಲ್ಲಿ ಫ್ಲವರ್ ಐತಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತಿ. ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದು ಕಾಯಿ ಐತಿ ಮೇಲ್ಗಡೆ. ಅಂದರೆ ಇದು 12 ಮಂತ್ಸ್ ಹಣ್ಣು ಇರ್ತೈತಿ ಕಾಗಜಿ ವೆರೈಟಿಲಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ. ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಐತಿ, ಇಲ್ಲೇ ಐತಿ. ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಪ್ರಿಂಟ್ರಿ. ಅದು ಹೇಳ್ರಿ ಯಾವ ಥರ ಐತಿ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ. ನಿಮಗೇನು ಅನ್ಸೈತಿ ನೀವು ಹೇಳ್ಬೋದು ಸರ್. ಯಾಕಂದ್ರೆ ನಿಮ್ಮ ರೈತರು ನೋಡ್ತಿರ್ತಾರೆ ಅದಕ್ಕೆ. ಅದನ್ನ